ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ನನ್ನ ಪುಟಾಣಿ ನರ್ಸರಿಲಿ ಇನ್ನೊಂದು ಥರದ್ದು ನೋಡೋಣ. ಈಗ ಎಷ್ಟು ಚೆಂದ ಇದೆ ಅಲ್ಲ ಇದೆಲ್ಲ ರೀಪಾಟ್ ಮಾಡಿರುವಂಥದ್ದು. ನನ್ನ ಗೆಳತಿ ಒಬ್ಬಳು ಕೊಟ್ಟಿರುವಂತಹ ಗಿಡಗಳು ಎಲ್ಲದನ್ನು ರೀಪಾಟ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಸುಡುಮಣ್ಣು ಅಂದರೆ ಏನು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂದರೆ, ಈ ಹಳೆಯದು ಈ ಮಣ್ಣಿರುತ್ತಲ್ಲ ಅದಕ್ಕೆ ಈ ಸೋಗೆ ನಮ್ಮ ಹಳ್ಳಿ ಸೈಡು, ಹಾಗೆ ತೆಂಗಿನ ಗರಿಗಳು ತುಂಬ ಬಿದ್ದಿರ್ತವೆ, ಅದು ಹಾಗೆ ಈ ಥರ ಕಟ್ಟಿಗೆಗಳು ಎಲ್ಲದನ್ನು ತಗೊಂಡೋಗಿ ಹಾಕಿ ಬೆಂಕಿ ಹಾಕಿ ಸುಡ್ತೀವಿ. ಅದಕ್ಕೆ ಸುಡುಮಣ್ಣು ಅಂತೀವಿ. ಸುಡುಮಣ್ಣು ಮತ್ತು ಸಗಣಿ ಗೊಬ್ಬರ, ಮಣ್ಣು ಎಲ್ಲ ಮಿಶ್ರ ಮಾಡಿ ನಾನು ಕೊಟ್ಟೆಗೆ ತುಂಬಿ ಈ ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ. ಈಗ ಚೆಂದ ಹೂವು ಆಗ್ತಾ ಇದ್ದಾವೆ. ಹಾಗೆ ನಾನು ಒಂದೆರಡು ರೀತಿಯಂಥ ಕಮಲ ಗಿಡನ ಸಹಿತ ಮಾಡಿದ್ದೀನಿ. ಲಿಲ್ಲಿ ಅಂತಲೂ ಹೇಳ್ಬೋದು, ವಾಟರ್ ಲಿಲ್ಲಿ ಅಂತ ಹೇಳ್ತಾರೆ ಇದಕ್ಕೆ. ವಾಟರ್ ಲಿಲ್ಲಿನ ಮಾಡಿದ್ದೀನಿ. ಸೊ ನೋಡಿ, ಇದು ಸಹಿತ ರೀಪಾಟ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಹೊಸದೊಂದು ಕಮಲ ಹಾಕಿದ್ದೀನಿ, ನೋಡಬೇಕು, ಇನ್ನೂ ಆಗಿಲ್ಲ. ಇದು ನಾನು ಮೊದಲಿಂದನೂ ಮಾಡ್ತಿರುವಂತಹ ವಾಟರ್ ಲಿಲ್ಲಿ, ಪರ್ಪಲ್ ಕಲರು. ಇದು ರೀಪಾಟ್ ಮಾಡಿದ್ದೀನಿ. ಮೊನ್ನೆ ಹೊಸದೊಂದು ಟಬ್ ತಂದು ಹಾಕಿರುವಂಥದ್ದು. ಹಾಗೆ ಇನ್ನೊಂದು ವೈಟ್ ಕಲರ್ದು ವಾಟರ್ ಲಿಲ್ಲಿನೇ ಹಾಕಿದ್ದೀನಿ, ನೋಡಬೇಕು ಇನ್ನೋದು. ಹಾಗೆ ಸುಡುಮಣ್ಣು ಅಷ್ಟೇ, ತುಂಬ ಇದರಲ್ಲಿ ಗಿಡಗಳಿಗೆ ಬೇಕಾದಂತಹ ಅಂಶಗಳಿರುತ್ತೆ. ಈ ಕೋಕೋ ಪೀಸ್ಟ್ ಅಂತಾರಲ್ಲ, ಈ ಎಲ್ಲ ರೀತಿಯಾದಂತಹ ವೇಸ್ಟ್ಗಳನ್ನೆಲ್ಲ ಹಾಕಿ ನಾನು ಸುಡುಮಣ್ಣು ಮಾಡೋದು ಅಂತ ಮೊದಲೇ ಹೇಳಿದೆ. ಅದರಲ್ಲೂ ಸಹಿತ ತುಂಬ ಪೊಟ್ಯಾಷಿಯಮ್ಮು, ರಂಜಕ, ಸಾರಜನಕ, ಗಿಡಗಳಿಗೆ ಯಾವ್ಯಾವ್ದು ಬೇಕೋ ಪ್ರತಿಯೊಂದು ಸಹಿತ ಇದರಲ್ಲಿ ಇದ್ದೇ ಇರುತ್ತೆ. ನಾನು ಅದೇ ಒಂದು ಸಣ್ಣ ಶಾರ್ಟ್ಸ್ ಮಾಡಿ ಹಾಕಿದ್ದೆ, ಕಾಫಿ ಗಿಡಕ್ಕೆ ಹಾಕಿದ್ದೀನಿ, ಅದರೊಳಗೆ ತುಂಬ ಸಸ್ಯಗಳಿಗೆ ಬೇಕಾಗಿರುವಂಥ ಅಂಶ ಇರುತ್ತೆ ಅಂತ. ಅದೇ ನಾನು ಕಾಫಿ ಗಿಡಕ್ಕೆ ಸಹಿತ ಸುಡುಮಣ್ಣನ್ನು ಹಾಕಿದ್ದೀನಿ. ಎಷ್ಟೋ ಜನ ಇದೇನಿದು ಮಣ್ಣು ಸುಟ್ಟರೆ ಏನು ಸಿಕ್ಕುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ನಾನೆಲ್ಲ ಗಿಡಕ್ಕೆ ಸಹಿತ ಸುಡುಮಣ್ಣು ಹಾಕಿ ನೆಟ್ಟಿದ್ದೀನಿ. ಎಲ್ಲದೂ ಸಹಿತ ತುಂಬ ಚೆನ್ನಾಗಾಗಿದೆ. ಸಾಯುವಂತಹ ಗಿಡಗಳು ಸಹಿತ ಈ ಸುಡುಮಣ್ಣು ಹಾಕಿದ್ರಿಂದ ಬದುಕಿದ್ದಾವೆ ಅಂತಲೇ ಹೇಳ್ಬೋದು. ತುಂಬ ಮಳೆ ಹೆಚ್ಚಾಗಿತ್ತು ನಮ್ಮೂರಲ್ಲಿ. ಅದನ್ನು ನಾನು ಗಿಡಗಳನ್ನು ಬೇರೆಯವ್ರ ಮನೆಯಿಂದ ತಂದಿಟ್ಟಿದ್ದೆ, ಅವಾಗ ಸಹಿತ ಬದುಕಿದ್ವು. ಹಾಗೆ ನೋಡಿ, ನಾನು ಕಮಲದ ಗಿಡನ ಹಾಕಿದ್ದೆ ಅಂತ ಹೇಳಿದೆ. ಇದಕ್ಕೆ ಸಹಿತ ಗದ್ದೆ ಮಣ್ಣು ಹಾಕಿದ್ರೆ ತುಂಬ ಒಳ್ಳೆಯದು. ಗದ್ದೆ ಮಣ್ಣು ಅಂಟಿನ ಅಂಶ ಇರುತ್ತಲ್ಲ, ಅದಕ್ಕೋಸ್ಕರ ಗದ್ದೆ ಮಣ್ಣನ್ನು ಹಾಕಿ ರೀಪಾಟಿಂಗ್ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಸಹಿತ ಕಮಲದ ಸಹಿತ ಹೇಗೆ ಮಾಡೋದು ಅಂತ ಸಹಿತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸದ್ಯದಕ್ಕೆ ಕೀಪ್ ವಾಚಿಂಗ್. ಥ್ಯಾಂಕ್ ಯು.